ಅವರ ವಿಶೇಷತೆ ಏನಂತಂದ್ರೆ 7 ವಾರಗಳ ಕಾಲ ಬಂದು ಸಿಂಹದ ಮೂರ್ತಿ ಇರ್ತಲ್ಲ, ಈಗ ಅದು ಇಲ್ಲ. ಯಾಕಂತಂದ್ರೆ ಅದು ಉಪ್ಪು ತಂದು ಹಾಕಿರಲ್ಲ. ಯಾಕಂತಂದ್ರೆ ಅಗತ್ಯದಾಗ 2ನೇ ಅಂಬಾರಿ ನೋಡ್ಬೋದು. ಜಾಗವನ್ನು ನೀವು 2010ರಲ್ಲಿ ಬಂದು ನೋಡಿದ್ರೆ ಇದು ಒಂದು ಶರಣ್ರಿ. ಎಲ್ಲರೂ ಹೇಗಿದಾರ? ನಾನ್ ಮಸ್ತಿದೆ, ನೀವು ಮಸ್ತಿರಿ ಅನ್ಕೊಂತಾನ. ಇವತ್ತು ವಿಡಿಯೋ ಸ್ಟಾರ್ಟ್ ಬರ್ರಿ. ಇವತ್ತೆಲ್ಲ ಬಂದಿನ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಬಂದಿನಂದ್ರ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮಕ್ಕೆ ಬಂದಿನಿ. ಯಾಕಂತ ಹೇಳಿದ್ರ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಸನ್ನಿಧಾನ ಐತಿ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಬರ್ರಿ. ಚಾಮುಂಡೇಶ್ವರಿ ಅಮ್ಮನವ್ರ ಬಗ್ಗೆ ಹೇಳ್ಬೇಕಂತಂದ್ರ ಇದು ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ಮೂರ್ತಿ ಇದಾಗೈತಿ. ಇದನ್ನ ಎದರಿಂದ ತಯಾರು ಮಾಡಿದಾರ ಅಂದ್ರ ಪಂಚಲೋಹದಿಂದ ತಯಾರು ಮಾಡಿದಾರ. ಇದು ಒಟ್ಟು ಎಷ್ಟು ಅಡಿ ಐತಿ ಅಂತಂದ್ರ 60 ಅಡಿ ಎತ್ತರವನ್ನು ಹೊಂದೈತಿ. ಇದು 35,000 kgಗಳನ್ನ ತೂಕ ಇದು ಹೊಂದೈತಿ. ಜಗತ್ತಿನ ತುಂಬಾ ನೀವು ಎಲ್ಲೇ ಹುಡ್ಕೊಂತ ಹೋದ್ರು ನಿಮ್ಗೆ ಸಿಗೋದು ಒಂದ ಅಂಬಾರಿ. ಅದು ಯಾವ್ದಂದ್ರ ಕರ್ನಾಟಕದಾಗ ನಮ್ಮ ಮೈಸೂರು ಅರಮನೆದಾಗಿರೋದು ಅದೇ ಒಂದ ಅಂಬಾರಿ ಸಿಗೋದು. ಆದ್ರೆ ನೀವು ಇಲ್ಲಿ ಬಂದೆ ಅಂದ್ರ ಜಗತ್ತಿನದಾಗ 2ನೇ ಅಂಬಾರಿ ನೋಡ್ಬೋದು. ಮೈಸೂರದಾಗಿರೋದು ಚಿನ್ನದ್ದು ಎಷ್ಟಂದ್ರ 750 kg ಸಿಗುತ್ತೆ ನಿಮ್ಗೆ. ಆದ್ರೆ ಇಲ್ಲಿ ಬಂದ್ರೆ ಅಂದ್ರೆ ನೀವು ಪಂಚಲೋಹದಿಂದ ಮಾಡಿದ 650 kgಯಿಂದ ತಯಾರು ಮಾಡಿದ ನಿಮ್ಗೆ ಅಂಬಾರಿ ನೋಡಾಕ ಸಿಗುತ್ತ. 3 ವರ್ಷ ಅಥವಾ 5 ವರ್ಷಗಳೊಮ್ಮೆ ಆ ಅಂಬಾರಿನ ತೆಗೆದು ಇಲ್ಲೇ ದೊಡ್ಡದಾಗಿ ಒಂದು ಜಾತ್ರೆಯನ್ನ ಮಾಡ್ತಾರ. ಇಲ್ಲೊಂದೇನು ಒಂದು ದೇವಸ್ಥಾನ ಕಾಣ್ತಿದೆಯಲ್ಲ, ಇದು ಅಮ್ಮನವ್ರ ದೇವಸ್ಥಾನ. ಆದ್ರೆ ಇದಕ್ಕೆ ಗುಡಿ ಕಟ್ಬೇಕಾರ ಜಾಸ್ತಿ ಏನು ಸಿಮೆಂಟ್ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಇದನ್ನ ಫುಲ್ ಕಲ್ಲಿಂದ ಕಟ್ಟಿದಾರ. ವಿಗ್ರಹ ವಿಶೇಷತೆ ಏನಂತಂದ್ರೆ ಇದಕ್ಕೆ ನಿರ್ಮಾಣ ಮಾಡಕ ಯಾರು ದಾನಿಗಳಂತೇನಿಲ್ಲ. ಸುತ್ತಮುತ್ತಲ ಏನು ಗ್ರಾಮಸ್ಥರು ಇದ್ರಲ್ಲ ಅವರೇ ಯೂಸ್ ಮಾಡ್ತಿದ್ದಂತ ಪಾತ್ರೆಗಳು, ಹಳೆ ಪಾತ್ರೆಗಳು ಏನಿದ್ವಲ್ಲ, ಮತ್ತು ಹಾಕೊಂತಿದ್ದ ಕಿವಿ ಓಲೆ ಮತ್ತು ಕಾಲ್ಗೆಜ್ಜೆಗಳು ಅಂತಹ ಪಾತ್ರೆಗಳನ್ನ ತಂದು ಇಲ್ಲಿ ಕೊಡ್ತಿದ್ರು. ಅವನ್ನೆಲ್ಲ ಸೇರಿಬಿಟ್ಟು ಇಲ್ಲಿ ಪಂಚಲೋಹದಿಂದ ಈ ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ. ಈ ಮೂರ್ತಿಯಿಂದ ಒಂದು ಸಿಂಹದ ಮೂರ್ತಿ ಇರ್ತಲ್ಲ, ಈಗ ಅದು ಇಲ್ಲ. ಯಾಕಂತಂದ್ರೆ ಅದು ಫೈಬರಿಂದ ಇತ್ತು ಫಸ್ಟ್. ಈಗ ಏನ್ ಮಾಡ್ತಿದಾರೆ ಅಂದ್ರೆ ಹೊಳ್ಳಿ ಪಂಚಲೋಹದಿಂದ ರೆಡಿ ಮಾಡ್ತಿದಾರೆ. ನೀವು ಯಾರು ಯೂಸ್ ಮಾಡಲಾರ್ದು ಪಾತ್ರೆಗಳು ಮತ್ತು ಕಿವಿ ಓಲೆಗಳು, ಗೆಜ್ಜೆಗಳೇನಿರ್ತಾವಲ್ಲ, ಇಲ್ಲಿ ತಂದು ಕೊಟ್ರೆ ಆ ಮೂರ್ತಿಗೆ ಯೂಸ್ ಮಾಡ್ತಾರ ಅದನ್ನೀಗ. ಈ ವಿಗ್ರಹ ನಿರ್ಮಾಣ ಮಾಡ್ಬೇಕಾರ ದೇವಿ ಪಾದದ ಕೆಳಗ 2 ಅಡಿ ಗುಂಡಿ ತೋಡ್ತಾರ. ಗುಂಡಿ ತೋಡಿ ಅಲ್ಲೇ ಸಪ್ತ ನದಿ ಮತ್ತು ಸಪ್ತ ಸರೋವರ, ಸಪ್ತ ನದಿ ಉಗಮ ಸ್ಥಾನದ್ದು ಮತ್ತು ಅಪಾರ ಗಿಡಮೂಲಿಕೆಗಳನ್ನ ತಂದು ಮತ್ತೆ ಎಷ್ಟಂದ್ರೆ ಅವು ಒಟ್ಟು 77 ಪುಣ್ಯಕ್ಷೇತ್ರದ ನದಿ ನೀರು ತೊಗೊಂಬಂದು ಈ ಕೆಳಗ ಈ ವಿಗ್ರಹ ಕೆಳಗಿಟ್ಟು ಈ ವಿಗ್ರಹನ ನಿರ್ಮಾಣ ಮಾಡಿದಾರ. ದೇವಸ್ಥಾನ ಬೆಳಿಗ್ಗೆ 6 ಗಂಟೆ ಹಿಡಿದು ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಆದ್ರೆ ಪ್ರಸಾದ ಮಾತ್ರ ನೀವು 24 ಗಂಟೆ ಬಂದರೂ ಇಲ್ಲಿ ಪ್ರಸಾದ ನಿಮ್ಗೆ ನಿರಂತರವಾಗಿ ನಡೀತಾ ಇರುತ್ತೆ. ಹಿಂದೆ ಕಾಣ್ತಿದ್ದಿಲ್ಲ, ಇದು ಬಸಪ್ಪನವರ ಗದ್ದಿಗೆ. ಆ ಬಸಪ್ಪನವರು ಜೀವಿತಾವಧಿ ಇದ್ದಾಗ ಇದು ಭಕ್ತಾದಿಗಳಿಗೆ ಕಾಮಧೇನು ಅಂತ ಆಗಿತ್ತಂತ ಇಲ್ಲಿ ಭಕ್ತಾದಿಗಳು ಭಾಳ ನಂಬ್ತಾರ. ಆದ್ರೆ ಅದು ತೀರ್ಕೊಂಡಿಂದ ಇಲ್ಲೇ ಅದನ್ನ ಸಮಾಧಿ ಮಾಡಿ ಅದು ಮೂರ್ತಿ ಅಂತ ಮಾಡಿದಾರ. ಇವಾಗ ಅದನ್ನ ತೀರ್ಥ ಸ್ಥಾನ ಅಂತ ಮಾಡ್ತಾರೆ. ಇಲ್ಲಿ ಅದು ತೀರ್ಥ ಸ್ಥಾನ ಅಂತ ಮಾಡಿದಾರೆ. ಇಲ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ, ಕಾಯಿಲೆಗೆಲ್ಲ ಒಳ್ಳೇದಾಗು ಅಂತ ಹೇಳ್ತಾರೆ. ತೀರು ಹೋದ್ಮೇಲೆ ಹೊಸ ಬಸವನ ತೊಗೊಂಬರ್ತಾರೆ. ಯಾರಿಲ್ಲ ಅಂದ್ರೆ ಅವ ವರ್ತೂರು ಸಂತೋಷ ಅಂತಿದ್ದಾರಲ್ಲ, ಅವ್ರ ಮನೆಯಿಂದನ ಒಂದು ಹೊಸ ಬಸವನ ತೊಗೊಂಬರ್ತಾರ. ಇದು ಹಳೆ ಬಸವನ ಏನು ಗುಣಗಳು ಹೊಂದಿತ್ತಲ್ಲ, ಈ ಹೊಸ ಬಸವನ ಅದೇ ಥರ ಗುಣಗಳನ್ನು ಹೊಂದೈತಿ. ಜಾಗವನ್ನು ನೀವು 2010ರಲ್ಲಿ ಬಂದು ನೋಡಿದ್ರೆ ಇದು ಒಂದು ತಿಪ್ಪೆ ಗುಂಡಿ ಆಗಿತ್ತು. ಇವಾಗ ನೋಡಿ ಇದು ದೇವ್ರು ಎಲ್ಲಿ ಬಂದು ನಿಲ್ಲಿಸ್ತಾನೋ ಏನು ಯಾರಿಗೂ ಗೊತ್ತಾಗಲ್ಲ. ಹಂಗೆ ಈ ಚಾಮುಂಡೇಶ್ವರಿ ಇಲ್ಲಿ ಬಂದು ನೆಲೆಸಿದಾಳು. ಈ ಮೂರ್ತಿ ನಿರ್ಮಾಣ ಮಾಡಕ 3 ವರ್ಷ ಅವಧಿಯನ್ನು ತೊಗೊಂಡಾರ. ಈ ಮೂರ್ತಿ ಯಾವಾಗ ನಿರ್ಮಾಣ ಮಾಡ್ಯಾರ ಅಂದ್ರೆ 2021 ಆಗಸ್ಟ್ 8ರಂದು ನಿರ್ಮಾಣ ಮಾಡ್ತಾರ. ಬುಧವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ದಿನ ಇಲ್ಲಿ ಭಕ್ತಾದಿಗಳು ಹೆಚ್ಚು ಇಲ್ಲಿ ಬಂದು ಪೂಜೆಗಳನ್ನು ಮಾಡಿ ಹೋಗ್ತಾರೆ. ಚಾಮುಂಡೇಶ್ವರಿ ಅಮ್ಮನವರ ವಿಶೇಷತೆ ಏನಂತಂದ್ರೆ 7 ವಾರಗಳ ಕಾಲ ಬಂದು ಇಲ್ಲಿ ಕಾಯಿ ಕಟ್ಟಿ ಹೋದ್ರ ನೀವೇನು ಬೆಳ್ಕೊಂಡಿರ್ತೀವಿ ಅದು ಪೂರೈತೆ ಅಂತ ಹೇಳಿ ಇಲ್ಲಿ ಭಾಳ ನಂಬಿಕೆ ಅಂತೂ ಐತಿ. ಇಲ್ಲಿ ಉಪ್ಪು ತಂದು ಹಾಕಿರಲ್ಲ. ಯಾಕಂತಂದ್ರ ಉಪ್ಪು ಹೆಂಗ ಕರಗ್ತಾ ಹೋಗುತ್ತಾ ಅವ್ರ ಕಷ್ಟಗಳು ಹಂಗ ಕರಗ್ತಾವ ಅಂತ ಹೇಳಿ ಇಲ್ಲಿ ಒಂದು ನಂಬಿಕೆ ಐತಿ. ಅದಕ್ಕೆ ಇಲ್ಲಿ ಉಪ್ಪು ತಂದು ಹಾಕ್ತಾರ. ಇಲ್ಲಿ ನೀವು ಹಣ ಸಹಾಯನೂ ಮಾಡ್ಬೋದು. ಹಣ ಸಹಾಯಕ್ಕಂತ ನೀವು ಇಲ್ಲಿ ಪ್ರಸಾದಕ್ಕ ಸಹಾಯ ಮಾಡಿದ್ರ ಅಂದ್ರ ಅಕ್ಕಿ ಅಥವಾ ಬೇಳೆ, ಬೆಲ್ಲ ಅಂತ ದವಸ ಧಾನ್ಯಗಳನ್ನ ನೀವು ತಂದು ಕೊಟ್ರ ಇಲ್ಲಿ ಭಕ್ತಾದಿಗಳಿಗೆ ಅದರಲ್ಲಿ ಪ್ರಸಾದವನ್ನು ಮಾಡ್ತಾರ. ನೀವು ಅಕ್ಕಿ ಏನು ನೀವು ಮನ್ಯಾಗಿಂದ ತರ್ಬೇಕಂತಿಲ್ಲ. ಇಲ್ಲಿ ನೀವು
ದೇವಸ್ಥಾನದ ಪಕ್ಕದಲ್ಲಿ ಅವ್ರ ಅಕ್ಕಿ ಪ್ಯಾಕೆಟ್ ಇಟ್ಟಿರ್ತಾರೆ. ನೀವು ಅವ್ರಿಗೆ ಹೇಳಿದ್ರೆ ಅದರಲ್ಲಿ ನೀವು ಅಲ್ಲಿ ದುಡ್ಡು ಕೊಟ್ಟರೆ ಅನ್ನೋದು ತೊಗೊಂತಾರೆ. ಚಾಮುಂಡೇಶ್ವರಿ ಮೂರ್ತಿಯ ಕೆಳಗಡೆ ಒಂದು ಪರಂಪರೆ ಅಂತ ಅನಾವರಣ ಮಾಡಿದ್ದಾರೆ. ಅದೇನಾರ ಮ್ಯೂಸಿಯಂ ಅಂತ ಅನಾವರಣ ಮಾಡಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ನೀವು ಇಲ್ಲಿ ಒಳಗಡೆ ಬರ್ಬೇಕಂದ್ರೆ 50 ರೂಪಾಯಿ ಇದು ಚಾರ್ಜ್ ಅಂತ ಇದು ಮಾಡಿದ್ದಾರೆ ಅವರು. ಒಳಗಡೆ ಹೋಗ್ಬರಿ, ತೋರಿಸಿ ಒಳಗಡೆ. ಇಲ್ಲಿ ನೀವು ಬಂದಾಗ ನೋಡ್ಬೋದು, ಇಲ್ಲಿ ಕವಿಗಳದ್ದು ಒಂದು ಮೂರ್ತಿಯನ್ನು ಮಾಡಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ. ದೇವಿ ನವ ಅವತಾರಗಳನ್ನು ನೋಡ್ಬೋದು. ಈಗ ತೋರಿಸ್ತೀನಿ. ಯಾವ ಥರ ಒಂದು ಗುಡಿ ಕೈಗಾರಿಕೆ ಮತ್ತು ಹೆಂಗೆ ಆಟ ಆಡ್ತಾರೆ, ಹೆಂಗೆ ಪಂಡಿತರು ಇರ್ತಾರೆ, ಆ ಥರ ಎಲ್ಲ ಏನಿರ್ತಾರ ಇಲ್ಲಿ ಒಂದು ಸಣ್ಣದಾಗಿ ಒಂದು ತೋರಿಸಿದಾರ. ನೋಡ್ಬೋದು ಈಗ. ಜ್ಯೋತಿರ್ಲಿಂಗಗಳು ಏನದಾವಲ್ಲ ನಮ್ಮ ಭಾರತದಾಗ, ಅವನ್ನ ಇಲ್ಲಿ ಸ್ವಲ್ಪ ಮೂರ್ತಿನ ನಿರ್ಮಾಣ ಮಾಡಿದಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅನ್ಕೊಂತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನೂ ಈ ದೇವಸ್ಥಾನ ಯಾರು ನೋಡಿಲ್ಲ, ಬಂದು ನೋಡ್ರಿ, ಭಾಳ ಚಲೋ ಐತಿ. ಇನ್ನೂ ಯಾರು ನೋಡೋಕ್ಕಾಗಲ್ಲ, ಅವ್ರು ಯಾವ್ದಾರ ಒಂದು ಟೈಮಿಗೆ ಬಂದು ನೋಡ್ರಿ. ಹಳೆ ವಿಡಿಯೋಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ, ಇದಕ್ಕೂ ಹಂಗೆ ಸಪೋರ್ಟ್ ಮಾಡ್ತೀರಿ ಅನ್ಕೊಂತೀನಿ. ಇನ್ನೂ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೆ ಸಿಗೋಣ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.